ಹಲೋ ಗಾಯ್ಸ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್. ಆ್ಯಕ್ಚುಲಿ ಇದು ಟ್ಯೂಸ್ಡೇ ವ್ಲಾಗ್ ಆಗಿರತ್ತೆ. ನಾನು ನಿನ್ನೆ ಹೇಳಿದಾಗೆ ನಾನು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ನನಗೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ವೆಡ್ನೆಸ್ಡೇ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನೆನ್ನೆದು ಸ್ವಲ್ಪ ದೋಸೆ ಹಿಟ್ಟು ಉಳಿದಿದ್ರಿಂದ ನನ್ನ ಮಗಳು ಚಟ್ನಿ ಬೇಕು ಅಂತ ಕೇಳಿದ್ಲು. ಸೊ ಹಾಗಾಗಿ ಪಲ್ಯ ಮಾಡೋದು ಬೇಡ, ಅವಳಿಗೆ ಚಟ್ನಿ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಅಂತಂದು ಶೇಂಗಾ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೋಸೆ ಹಿಟ್ಟು ಉಳಿದ್ರಿಂದ ಅದಕ್ಕೆ ಏನು ಮಾಡೋದು, 4 ಜನಕ್ಕೆ ಸಾಕಾಗೋದಿಲ್ಲ. ಆ್ಯಕ್ಚುಲಿ ನನ್ನ ಮಗಳು ಒಬ್ಬಳು ಚಿಕ್ಕವಳಿದ್ದಾಳೆ. ಸೊ ಹಾಗಾಗಿ 3 ಮೆಂಬರ್ಸ್ಗೆ ಸಾಕಾಗೋದಿಲ್ಲ ಹಿಟ್ಟು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಇತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕಲಿಸ್ಕೊಂಡು ದೋಸೆ ಹಿಟ್ಟು ಥರ ರೆಡಿ ಮಾಡಿಕೊಂಡ್ರೆ ಆಯಿತು ಅತ್ಲಗೆ. ಮತ್ತು ನನ್ನ ಮಗಳು ಮತ್ತು ಹಸ್ಬೆಂಡ್ಗೆ ಆಗಿಬಿಡತ್ತೆ ಅದು. ಸೊ ನಾನು ಒಬ್ಬಳು ಉಳ್ಕೋತೀನಲ್ವ, ಹಾಗಾಗಿ ನನಗೊಬ್ಳಿಗೆ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕಿಬಿಟ್ಟು ನೀಟಾಗಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಮಾಮೂಲಿ ದೋಸೆ ಥರನೇ ಆಗತ್ತೆ. ಈ ಎಮರ್ಜೆನ್ಸಿ ಬೇಕು ಅಂತಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ನಂತರ ನನ್ನ ಹಸ್ಬೆಂಡು ಅಲ್ಲಿ ಯಾರೋ ಒಬ್ಬರು ಹೂವಿನ ಗಿಡ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ಅದು ಒಂದು 2-3 ದಿನ ಆಯಿತು ಅನಿಸುತ್ತೆ, ನೀರಲ್ಲಿ ಹಾಗೆ ಇಟ್ಬಿಟ್ಟಿದ್ದಾರೆ. ಅದೇನಾಯಿತು ಅಂದರೆ ಮಳೆ ಎಲ್ಲ ಬಂತಲ್ವ, ಸೊ ಒಂದು ಸ್ವಲ್ಪ ಕೊಳ್ತಿರೋ ಹಾಗೆ ಆಗಿಬಿಟ್ಟಿತ್ತು ಗಿಡ. ಆ ಒಂದು ಗಿಡ ಸ್ವಲ್ಪ ಅದರಲ್ಲೇ ಚೆನ್ನಾಗಿರೋದನ್ನು ನೋಡಿಬಿಟ್ಟು ನಾವು ಅಲ್ಲಿ ದೇವಸ್ಥಾನ ಮಾಡಿದ್ದೀವಲ್ಲ, ಆ ದೇವಸ್ಥಾನದ ಪಕ್ಕದಲ್ಲೇ ಹಚ್ತಾ ಇದ್ದಾರೆ. ಇನ್ನು ಬಿಟ್ಟರೆ ಹಾಳಾಗಿಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ಹಚ್ತಾ ಇದ್ದಾರೆ. ನನ್ನ ಮಗಳು ಒಳ್ಳೆ ಚಾನ್ಸ್ ಅಂತ ಅಂದ್ಬಿಟ್ಟು ಮಣ್ಣಲ್ಲಿ ಆಟ ಆಡ್ತಿದ್ದಾಳೆ ನೋಡಿ. ಆ್ಯಕ್ಚುಲಿ ನಾನು ಅವಳನ್ನ ಎಲ್ಲಿ ಹೊರಗಡೆ ಬಿಡೋದಿಲ್ಲ, ಮಳೆ ಆಗಿರೋದ್ರಿಂದ ಕೆಸರು ಗಲೀಜು ಅಂತ ಅಂದ್ಬಿಟ್ಟು ಚಾನ್ಸ್ ಅಂತಂದು ಆಟ ಆಡ್ತಾ ಇದ್ದಾಳೆ. ನಂತರ ನಾನಿಲ್ಲಿ ಆವಾಗಲೇ ಹೇಳಿದ್ನಲ್ವ, ಅದೆಲ್ಲ ಹಾಕಿಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅದು ಎಲ್ಲ ಕಡೆ ಇದಾಗ್ಬಿಡತ್ತೆ. ಆಮೇಲೆ ಇದು ಗಂಟು ಕೂಡ ಆಗೋದಿಲ್ಲ, ತುಂಬ ಬೇಗ ಆಗಿಬಿಡತ್ತೆ. ನಂತರ ನಾನು ನನ್ನ ಮಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕಿತ್ತು, 2ನೇ ಮಗಳಿಗೆ. ಸೊ ಅವಳಿಗೆ ಆಧಾರ್ ಕಾರ್ಡ್ ಇರಲಿಲ್ಲ, ತುಂಬ ದಿನದಿಂದ ಆಧಾರ್ ಕಾರ್ಡ್ಗೆ ಓಡಾಡ್ತಾ ಇದ್ದೆ. ಏನಪ್ಪ ಅಂತಂದರೆ ಫುಲ್ ರಶ್ಶು. ಇವತ್ತು ಬಂದು ಟೋಕನ್ ತೊಗೊಂಡೋದ್ರೆ ನಾಳೆ ಬರಬೇಕು ಅಂತ ಹೇಳೋರು.
ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮಗಳನ್ನ ನೋಡ್ಕೊಂಡು ಇನ್ನೊಬ್ಬ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಹಸ್ಬೆಂಡ್ನ ಹೊರಗಡೆ ವರ್ಕಿಗೆ ಕಳಿಸ್ಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಆ್ಯಕ್ಚುಲಿ 12 ಗಂಟೆ ಆಗಿಬಿಡೋದು. ಅಷ್ಟೊತ್ತಿಗೆಲ್ಲ ಹೋಗಿಬಿಟ್ರೆ ಟೋಕನ್ ಟೈಮ್ ಮುಗಿದ್ಬಿಟ್ಟಿದೆ ಅಮ್ಮ, ನಾಳೆ ಬನ್ನಿ ಅಂತ ಹೇಳ್ಬಿಡೋರು. ಓಡಾಡಿ ಸಾಕಾಗಿ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಬೇಗ ಎಲ್ಲ ಕೆಲಸ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಹೋಗಬೇಕು ಅಂತಲೇ ಬೇಗ ಎದ್ದಿದ್ದೆ, ನೆನ್ನೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನನಗೆ ಬೆಳಗ್ಗೆ ಎದ್ದಾಗ ಏನೂ ಕೆಲಸ ಇರಲಿಲ್ಲ ಅಂತ ಅಂದ್ಬಿಟ್ಟು ಬೇಗ ಹೊರಟ್ರಾಯ್ತು ಅಂತ ಅಂದು ನನ್ನ ಹಸ್ಬೆಂಡ್ಗೆ ಕೇಳಿದೆ, ನೀವು ಬರ್ತೀರಾ ಇಲ್ಲ ನಾನು ಆಟೋ ಮಾಡ್ಕೊಂಡು ಹೋಗೋದಾ ಅಂತ. ಅದಕ್ಕೆ ಅವರು ಇಲ್ಲ ಫೋನ್ ಮಾಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ, ಡ್ರಾಪ್ ಮಾಡ್ತೀನಿ, ಆ ಕಡೆಯಿಂದ ಆಟೋಕ್ಕೆ ಬಾ, ನನಗೆ ಆ ಕಡೆಯಿಂದ ಬರೋದಕ್ಕಾಗಲ್ಲ ಅಂತ ಹೇಳಿದರು ಅವರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹೋದ್ರೆ ಆಯಿತು ಅಂತಂದು ರೆಡಿ ಆಗ್ತಾಯಿದ್ದೀನಿ. ಸೊ ನನ್ನ ಈ ಒಂದು ವ್ಲಾಗಲ್ಲಿ ನನ್ನ ಒಂದು ಮೇಕ್ ಓವರ್ ಹೇಗಿರುತ್ತೆ, ಸಿಂಪಲ್ ಮೇಕಪ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ.
ಫ್ರೆಂಡ್ಸ್, ನನ್ನ ಒಂದು ಈ ಮೇಕಪ್ ಹೇಗಿತ್ತು ಅಂತ ಅಂದು. ಆ್ಯಕ್ಚುಲಿ ನನಗೆ ಈ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಖಾಲಿ ಆಯಿತು ಅಂದರೆ ಮತ್ತೆ ನಾನು ಇದೇ ಬ್ರ್ಯಾಂಡಲ್ಲಿ ಇದೇ ಕಲರೇ ತರಿಸ್ಕೋತೀನಿ. ಅಷ್ಟು ಚೆನ್ನಾಗಿರುತ್ತೆ, ಬ್ರೈಟಾಗಿರುತ್ತೆ. ತುಂಬ ಬ್ರೈಟು ಅಲ್ಲ, ತುಂಬ ಲೈಟು ಅಲ್ಲ. ಆಮೇಲೆ ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ಅವಳು ಸ್ಕೂಲಿಗೆ ಹೋಗೋವರೆಗೂ ನನಗೆ ಮನೇಲಿ ಏನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವಳನ್ನ ಸ್ಕೂಲಿಗೆ ರೆಡಿ ಮಾಡೋದು, ಟಿಫನ್ ರೆಡಿ ಮಾಡೋದು, ಮತ್ತು ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಟಿಫನ್ ರೆಡಿ ಮಾಡೋದು ಬರೀ ಇದರಲ್ಲೇ ಆಗಿಬಿಡತ್ತೆ. ಅವಳು ಹೋದ್ಮೇಲೆ ನಾನೆಲ್ಲ ಕೆಲಸ ಮಾಡ್ಕೋತೀನಿ. ಅವಳು ಹೋದ್ಮೇಲೆ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ.
ನನ್ನ ಮಗಳು ಕೂಡ ಮಲ್ಕೊಂಡೋಳು, ಎದ್ಬಿಟ್ಲು. ಅದಕ್ಕೆ ಅತ್ಲಾಗೆ ಹೇಗಿದ್ರು ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಅವಳನ್ನು ರೆಡಿ ಮಾಡ್ಕೊಳ್ಳೋಣ, ಅತ್ಲಾಗೆ ಬೇಗ ಹೊರಟ್ರೆ ಆಯಿತು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಹಾಗಾಗಿ ಅವಳು ತುಂಬ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು. ಇವಾಗ ತಾನೇ ಮಲ್ಕೊಂಡು ಎದ್ದಿದ್ಲಲ್ವ, ಸೊ ಹಾಗಾಗಿ ಸ್ವಲ್ಪ ರಗಳೆ ಮಾಡ್ತಾಯಿದ್ಲು. ಅದರಲ್ಲೇ ಬೇಗ ಬೇಗ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋಣ ಅಂತಂದು ಅವಳನ್ನು ರೆಡಿ ಮಾಡ್ತಾಯಿದ್ದೀನಿ. ಹೋದಾಗ ಯಾರೂ ಇರಲಿಲ್ಲ, ಬಟ್ ಹೋಗ್ತಿದ್ದಾಗೆ ತುಂಬ ಜನ ಬಂದುಬಿಟ್ರು. ಆಲ್ರೆಡಿ ಎಲ್ಲ ಬೆಳಗ್ಗೆನೇ ಬಂದುಬಿಟ್ಟು ಟೋಕನ್ ತಗೊಂಡು ಹೋಗಿದ್ರಂತೆ. ಹಾಗಾಗಿ ನನಗೆ ತುಂಬ 1 ಅವರ್ ವೆಯ್ಟ್ ಮಾಡೋದಕ್ಕೆ ಹೇಳಿದರು. ಆ ಮಗು ಇಟ್ಕೊಂಡು ವೆಯ್ಟ್ ಮಾಡಿದೆ, ಬೇರೆ ದಾರಿ ಇರಲಿಲ್ಲ. ನಂತರ ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಆ್ಯಪಲ್ ಜ್ಯೂಸ್ ಕುಡಿಬೇಕು ಅಂತ ತುಂಬ ರಗಳೆ ಮಾಡ್ತಾಯಿದ್ಲು. ಆಮೇಲೆ ಮಾಡಿಕೊಡ್ತೀನಿ ಅಂತ ಎಷ್ಟು ಹೇಳಿದರೂ ಕೇಳಲಿಲ್ಲ. ನನಗೆ ಇವಾಗಲೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅವಳಿಗೋಸ್ಕರ ಆ್ಯಪಲ್ ಜ್ಯೂಸ್ ಮಾಡೋಣ ಅಂತಂದು ಆ್ಯಪಲ್ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ಆ್ಯಪಲ್ ಜ್ಯೂಸ್ ರೆಡಿ ಆಯಿತು. ಆ್ಯಕ್ಚುಲಿ ನಾನು ಈ ಫಸ್ಟ್ ಟೈಮು ಇದನ್ನು ಮಾಡಿರೋದು. ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಬರುತ್ತೆ ಅಂತ. ಸೊ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಲ್ವ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ. ಟೇಕ್ ಕೇರ್, ಬೈ.